ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತಾನೆ ತುಂಬಾ ಜನ ಕಾದು ಕಾದು ಕೊನೆಗೆ ಇವಾಗ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಅಂದ್ರೆ ಈ ತಿಂಗಳಂತೂ ನಿಮ್ಗೆ ಯಾವ ಗೃಹಲಕ್ಷ್ಮಿ ಹಣನೂ ಸಿಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರದಿಂದ ನ್ಯೂಸ್ ಬಂದಿರುವಂತದ್ದು. ಸೊ ಏನಿದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ. ಈಗ ಗೃಹಲಕ್ಷ್ಮಿ ಯೋಜನೆ 16-17 ಕಂತಿನ ಹಣದ ಬಗ್ಗೆ ನಾವು ಇಷ್ಟು ದಿನ ಮಾತಾಡಿದ್ವಿ. ಈಗ ಕ್ಲಿಯರೆನ್ಸ್ ಸಿಗ್ತಾ ಇದ್ದ ಹಾಗೇನೆ 18ನೇ ಕಂತಿನ ಹಣದ ಬಗ್ಗೆನೂ ನಾವು ಸಿಕ್ಕಾಪಟ್ಟೆ ನ್ಯೂಸ್ಗಳನ್ನ ನಿಮ್ಗೆ ಹೇಳಿದ್ವಿ. ಬಟ್ ಇವಾಗ ಪ್ರಾಬ್ಲಮ್ ಆಯ್ತು ಏನು ಅಂತ ಅಂದ್ರೆ ಇವತ್ತು ಸಹ ನನ್ನ ವಿಡಿಯೋಸ್ಗಳಲ್ಲಿ ಎಷ್ಟು ಜನ ಕಮೆಂಟ್ ಹಾಕ್ತಾ ಇದ್ದೀರಾ ಅಂತಂದ್ರೆ ನಮ್ಗಿನ್ನು 16ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ತುಂಬಾ ಜನಕ್ಕೆ 16ನೇ ಕಂತಿನ ಹಣ ಬಂದಿಲ್ಲ. ಸೊ ಸರ್ಕಾರದವ್ರು ಏನ್ ಮಾಡಿದ್ರು, ಈ ಒಂದು ಏನು ತಾಲೂಕ್ ಆಫೀಸಿಗೆ ಕೊಡ್ತೀವಿ ಅದರಿಂದ ಆಮೇಲೆ ನಿಮಗ್ ಬರುತ್ತೆ ಅನ್ನೋದೆಲ್ಲ ಒಂದೇನ್ ಕ್ರೈಟೀರಿಯಾನ ಮಾಡ್ಕೊಂಡ್ ಬಂದ್ರಲ್ವಾ, ಈ ಕ್ರೈಟೀರಿಯಾನ ಮಾಡ್ದಾಗಿಂದ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗಿರುವಂತದ್ದು. ಈ ಸಮಸ್ಯೆಗಳೆಲ್ಲ ಉಂಟಾದ್ಮೇಲೆ ಇವಾಗ ಅವ್ರಿಗೆ ಬುದ್ಧಿ ಬಂದಿದೆ. ಅಯ್ಯೋ ನಾವ್ ಯಾಕೆ ಈ ತರ ತಪ್ಪು ಮಾಡಕ್ ಹೋದ್ವಿ, ಕರೆಕ್ಟಾಗಿ ಕೊಡ್ಬೇಕಾಗಿರೋದೇನ ಕರೆಕ್ಟಾಗಿ ಹಣನ ನಾವ್ ಏನ್ ಕೊಡ್ತಿದ್ವಿ ಅದನ್ನ ಕೊಟ್ಟಿದ್ರೆ ಇಷ್ಟೊಂದು ಪ್ರಾಬ್ಲಮ್ಮೇ ಆಗ್ತಾ ಇರ್ಲಿಲ್ವಲ್ಲ ಅಂತ ಹೇಳಿ. ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಈ ಸತಿ ಏನ್ ಮಾಡಿದ್ರು ಅಂದ್ರೆ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಏನಕ್ಕೆ ನಮಗ್ ಬಂದಿದೆ ಅವ್ರಿಗೆ ಬಂದಿಲ್ಲ, ಈ ಪಕ್ಕದ ಮನೆಯವ್ರಿಗೆ ಬಂದಿರುತ್ತೆ ಇನ್ನೊಬ್ರು ಪಕ್ಕದ ಮನೆಯವ್ರಿಗೆ ಬಂದಿರಲ್ಲ, ಈ ರೀತಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಉಂಟಾಗಿದ್ದ ಕಾರಣ ಸರ್ಕಾರದವ್ರಿಗೆ ಏನ್ ಅನಿಸ್ತು, ಹೌದು ನಾವ್ ಈ ತರ ಮಾಡಬಾರ್ದಿತ್ತು, ನಮ್ DBT ಮುಖಾಂತರ ಏನಿದೆ ಅದನ್ನ ಟ್ರಾನ್ಸ್ಫರ್ ಮಾಡಿದಿದ್ರೆ ಇಷ್ಟೊತ್ತಿಗೆಲ್ಲ ಸಾರ್ಟ್ ಔಟ್ ಆಗಿರೋದು ಅಂತ ಹೇಳಿ ಅವ್ರಿಗೆ ಲೇಟ್ ಆಗಿ ರಿಯಲೈಸ್ ಆಯ್ತು. ಸರ್ಕಾರದವ್ರಿಗೆಲ್ಲ ಆಗದೆ ಲೇಟ್ ಆಗಿ ರಿಯಲೈಸ್. ಯಾವಾಗ ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ರು ಬಾಯಿ ಬಿಡ್ಕೊಂಡು ನ್ಯೂಸ್ಗಳ ಮುಂದೆ ಬಂದು ನಿಂತ್ಕೊಂತಾರಲ್ಲ ಅವಾಗಷ್ಟೇ ಅವ್ರಿಗೆ ಗೊತ್ತಾಗೋದು, ಹೌದು ಸಮಸ್ಯೆ ಆಗ್ತಿದೆ, ನಾವ್ ಏನ್ ಕೊಡ್ತಿದ್ವಿ ಅದನ್ನ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಹೇಳಿ. ಸೊ ಇವಾಗ ಸಮಸ್ಯೆ ಆಗಿರೋ ಕಾರಣ ನಿಮ್ಮೆಲ್ರಿಗೂ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ 18ನೇ ಕಂತಿನ ಹಣ ಸಮೇತ ಯುಗಾದಿ ಹಬ್ಬದೊಳಗಡೆ ಅಂದ್ರೆ ಮಾರ್ಚ್ 31ನೇ ತಾರೀಕು ಒಳಗಡೆ ನಮ್ಮೆಲ್ರಿಗೂ ಖಾತೆಗೂ ಜಮಾ ಮಾಡ್ತಾರೆ ಅಂತ ತಿಳಿಸಿದ್ರು. ಕರೆಕ್ಟ್ ಅಲ್ವಾ? ಎಲ್ಲ ಕಂತಿನ ಹಣನೂ ಬರುತ್ತೆ. ಆಲ್ಮೋಸ್ಟ್ ಈ ತಿಂಗಳು ನಮ್ಗೆ 3 ಕಂತು ಹಣ ಬರ್ತಾ ಇರುವಂತದ್ದು. ಈ 3 ಕಂತು ಹಣನೂ ಬಂದ್ರೆ ಎಲ್ಲ ಸೆಟಲ್ ಆಗುತ್ತೆ, ಇನ್ನೇನು ತೊಂದರೆ ಇರಲ್ಲ ಅಂತ ಅನ್ಕೊಂಡು ಎಲ್ಲರೂ ಕಾಯ್ತಾ ಇದ್ದಿದ್ದಂತಲ್ಲೇ. ಸೊ ಇವಾಗ ಈ 16ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬರ್ದೇ ಇಲ್ದಿರೋ ಕಾರಣ ಈ ಒಂದು 31ನೇ ತಾರೀಕು ಒಳಗಡೆ ನಮ್ಗೆ ಏನ್ ಹಣ ಬರುತ್ತೆ ಅಂತ ಕಾಯ್ತಿದ್ವಿ. ಅಂದ್ರೆ ಬೇಸಿಕಲಿ 18ನೇ ಕಂತಿನ ಹಣದ ಮೇಲೆ ಫೋಕಸ್ ಇತ್ತು. 16-17 ಈ ತಿಂಗಳಲ್ಲಿ ಕೊಟ್ಟರು, 18 ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಈಗ ಈ 18ನೇ ಕಂತಿನ ಹಣ ನಿಮ್ಗೆ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಆಗ್ತಾ ಇದೆ. ಯಾರಿಗೆಲ್ಲ 16-17ನೇ ಕಂತಿನ ಹಣ ಇನ್ನೂ ರಿಸೀವ್ ಆಗಿಲ್ಲ ಅಂತವ್ರಿಗೆ ಈ ಒಳಗಡೆ ಏನು 31ನೇ ತಾರೀಕು ಒಳಗಡೆ ಕ್ಲಿಯರೆನ್ಸ್ ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ 18ನೇ ಕಂತಿನ ಹಣ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆ ಮುಂದಿನ ತಿಂಗಳಲ್ಲಿ ಯಾವತ್ತು ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು 5ನೇ ತಾರೀಕು ಮೇಲೆ ಶುರು ಮಾಡ್ಬೋದು, 10ನೇ ತಾರೀಕೆ ಶುರು ಮಾಡ್ಬೋದು, ಇಲ್ಲ ಮತ್ತೆ ಏಪ್ರಿಲ್ ತಿಂಗಳ ಎಂಡಿಗೆ ಅದನ್ನ ಕೊಡಬಹುದು, ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಹೇಳಿರೋದು ಇವಾಗ ಇದೇನ್ ಕ್ಲಿಯರ್ ಮಾಡ್ತೀವಿ, ಅದಾದ ನಂತರ ನಾವು 18ನೇ ಕಂತಿನ ಹಣದ ಬಗ್ಗೆ ಚಿಂತೆ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಇವಾಗ ತುಂಬಾ ಜನಕ್ಕೆ 16-17 ಕಂತಿನ ಹಣನೇ ಬಂದಿಲ್ಲ ಅಲ್ಲ, ನಿಮ್ಗೆ ಈ ತಿಂಗಳಲ್ಲಿ ಜಮಾ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಜೊತೆಗೆ ಇನ್ನೊಂದು 2 ದಿನ ಇದೆ ಮ್ಯಾಕ್ಸಿಮಮ್ ನಿಮ್ಗೆ ಹಣ ಜಮಾ ಆಗುತ್ತೆ. ಸೊ ಕ್ಯಾನ್ಸಲ್ ಅಂತೂ ಆಗಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ದಯವಿಟ್ಟು ಕಾಯಿರಿ, ಇನ್ನೊಂದ್ 2 ದಿನದಲ್ಲಿ ನಿಮ್ಗೆ ಹಣ ಖಂಡಿತ ಜಮಾ ಆಗುತ್ತೆ. ಇನ್ನೂ ಸಹ ನಿಮ್ಮ ಜಿಲ್ಲೆಗಳಿಗೆ 16ನೇ ಕಂತಿನ ಹಣ 17 ಬಂದಿಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು. ಸೊ ಅಕಾರ್ಡಿಂಗ್ಲಿ ನಮಗೂ ಗೊತ್ತಾಗುತ್ತೆ ಯಾರಿಗೆ ಬರ್ತಿದೆ ಯಾರಿಗೆ ಬಂದಿಲ್ಲ, ಇನ್ನು ಎಷ್ಟು ಜನಕ್ಕೆ ಪೆಂಡಿಂಗ್ ಇದೆ ಅನ್ನೋದು ಲೆಕ್ಕ ಸಿಗುತ್ತೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.